ಬ್ಯಾಕ್ ಮೈ ಚಾನಲ್ ಸಮೀಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದು ಬಂದ್ಬಿಟ್ಟು ಸೋಲಾರ್ ಪ್ಯಾನಲನ್ನು ಕನೆಕ್ಟ್ ಮಾಡುವಂಥ ಡಿವೈಸ್ ಅಂತಲೇ ಹೇಳ್ಬೋದು. ಇದು ಡಿ ಸಿ ಬಲ್ ಹಾಗೆ ಡಿ ಸಿ LED ನಾವು ಕನೆಕ್ಟ್ ಮಾಡೋದು ಕ್ಯಾಮ್ರಾನ. ಇದು 10 ವೋಲ್ಟ್ ಅಥವಾ 24 ವೋಲ್ಟ್ ಮೇಲೆ ಅಪ್ಸೆಟ್ ಆಗುವಂಥದ್ದು 10 ಆಂಪಿಯರ್ ಡಿವೈಸ್. ಇದು ನಾವು ಇದನ್ನು ಸೋಲಾರ್ ಪ್ಯಾನಲ್ಗೆ ಕನೆಕ್ಷನ್ ಮಾಡಿ ಸೋಲಾರ್ ಕ್ಯಾಮ್ರಾ ಹಾಗೆ ನಾರ್ಮಲ್ ಕ್ಯಾಮ್ರಾ ಯಾವುದೇ ಕ್ಯಾಮ್ರಾನ ನಾವು ಈ ಡಿವೈಸಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಾವು ಬ್ಯಾಟರಿ ಕೂಡ ಚಾರ್ಜಿಂಗನ್ನು ಮಾಡ್ಬೋದು. ನಾವು ಸೋಲಾರ್ ಪ್ಯಾನಲ್ದಿಂದ ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಷನ್ ಮಾಡಿ ಚಾರ್ಜಿಂಗ್ ಮಾಡಲಿಕ್ಕೆ ಆಗಲ್ಲ. ಈ ಡಿವೈಸನ್ನು ಹಾಕಿ ನಾವು ಸೋಲಾರ್ ಪ್ಯಾನಲ್ದಿಂದ ನಾವು ಬ್ಯಾಟ್ರಿಯನ್ನು ಚಾರ್ಜಿಂಗ್ ಮಾಡ್ಬೋದು. ಹಾಗೆ ಕ್ಯಾಮ್ರಾನ ಕೂಡ ಸ್ಟಾರ್ಟ್ ಮಾಡ್ಬೋದು. HD ಕ್ಯಾಮ್ರಾ ಹಾಗೆ IP ಕ್ಯಾಮ್ರಾನ ನಾವು ಈ ಡಿವೈಸ್ ಮುಖಾಂತರ ನಾವು ಕನೆಕ್ಷನ್ ಮಾಡಬಹುದು. ಯಾವುದೇ ಸೋಲಾರ್ ಪ್ಯಾನಲಲ್ಲಿ ನಾವು ಈ ಡಿವೈಸಿಂದ ನಾವು ಕನೆಕ್ಟನ್ನು ಮಾಡ್ಬೋದು. ಇಲ್ಲಿ ಕನೆಕ್ಷನನ್ನು ಹೇಗಿದೆ ಅಂಥೇಳಿ ಸೈಡ್ ಡಯಾಗ್ರಾಮಲ್ಲಿ ನೋಡಿ. ಇಲ್ಲಿ ಕನೆಕ್ಷನ್ ಹೇಗಿದೆ, ಫಸ್ಟ್ನೇ ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್ ಕನೆಕ್ಷನ್ ಇದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟರಿ ಕನೆಕ್ಷನ್ ಇದೆ, ಪಾಸಿಟಿವ್ ನೆಗೆಟಿವ್. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು LED ಬಲ್ಲನ್ನು ಹಾಕ್ಬೋದು, DC ಪಿನ್ನನ್ನು ಹಾಕ್ಬೋದು. ಅಲ್ಲಿ ನಾವು ಯಾವುದೇ ಒಂದು ಡಿವೈಸ್ ಕನೆಕ್ಷನ್ ಮಾಡ್ಕೋಬೋದು ಪಾಸಿಟಿವ್ ನೆಗೆಟಿವ್ ಅಂಥೇಳಿ. ಹಾಗೆ ಡಿವೈಸ್ ಕಾನ್ಫಿಗರೇಷನ್ ಕೂಡ ಇಲ್ಲಿ ಕ್ಲಿಯರಾಗಿ ನೋಡಿ. ಇದು ಅಪ್ ಟು 50 ವೋಲ್ಟ್ ತನಕ ಸಪೋರ್ಟ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇದು ಡಿಜಿಟಲ್ ಡಿಸ್ಪ್ಲೇ ಇದೆ. ಹಾಗೆ ಮೊಬೈಲ್ ಕೂಡ ಚಾರ್ಜಿಂಗ್ ಮಾಡ್ಬೋದು USB ಕೇಬಲ್ ಸಹಾಯದಿಂದ. USB ಪೋರ್ಟ್ ಕೂಡ ಇಡೋದು. ಹಾಗೆ ಇದು ಮ್ಯಾನ್ಯುವಲ್ ಕಾರ್ಡ್. ಇಲ್ಲಿ ಕನೆಕ್ಷನ್ ಡಯಾಗ್ರಾಮ್ ಇದೆ, ನೀವು ಕ್ಲಿಯರಾಗಿ ಕನೆಕ್ಷನನ್ನು ನೋಡ್ಬೋದು. ಪಾಸಿಟಿವ್ ನೆಗೆಟಿವ್ ಸೋಲಾರ್ ಪ್ಯಾನಲ್ದು ಯಾವ ಸೈಡ್ ಕನೆಕ್ಷನ್ ಮಾಡಬೇಕು, ಹಾಗೆ ಬ್ಯಾಟ್ರಿಗೂ ಕೂಡ ಪಾಸಿಟಿವ್ ನೆಗೆಟಿವ್ ಹೇಗೆ ಕನೆಕ್ಷನ್ ಮಾಡಬೇಕು. ಹಾಗೆ ನಾವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಡಿವೈಸ್ ಕ್ಯಾಮ್ರಾ ಆಗಲಿ ಅಥವಾ DC ಬಲ್ ಆಗಲಿ ಯಾವುದೇ ಒಂದು DC ಪ್ಯಾನ್ ಆಗಲಿ ನಾವು ಕನೆಕ್ಷನನ್ನು ಹೇಗೆ ಮಾಡಬೇಕು ಎಂಬುದು ಇಲ್ಲಿ ಲಾಸ್ಟ್ 3ನೇ ಪಾಯಿಂಟ್ ಇದೆ. ಪಾಸಿಟಿವ್ ನೆಗೆಟಿವ್ LED ಬಲ್ ಆಗಲಿ ಯಾವುದೇ ಒಂದು DC ಮೇಲೆ ಆಪ್ರೇಟ್ ಆಗುವಂಥ ಆಪ್ಷನನ್ನು ನಾವು ಲಾಸ್ಟಿಗೆ ಕನೆಕ್ಷನನ್ನು ಮಾಡ್ಕೋಬೇಕು. ಇದಿಷ್ಟು ಡಿವೈಸ್ ಕನೆಕ್ಷನ್ ಆಯಿತು. ಮತ್ತು ನಾವು ಇದನ್ನು ಅತಿ ಹೆಚ್ಚಾಗಿ ನಾವು CC ಕ್ಯಾಮ್ರಾಕ್ಕೆ ಹಾಗೂ ಸೋಲಾರ್ ಪ್ಯಾನಲಿಂದ ಬ್ಯಾಟರಿಯನ್ನು ಚಾರ್ಜಿಂಗ್ ಮಾಡಲಿಕ್ಕೆ ಇದು ಜಾಸ್ತಿ ಯೂಸ್ ಆಗುವಂಥ ಡಿವೈಸ್. ಇವಾಗ ನಾನು ಒಂದು 10 ವೋಲ್ಟ್ ಬ್ಯಾಟರಿಯನ್ನು ತೊಗೋತಾ ಇದ್ದೀನಿ. 10 ವೋಲ್ಟ್ 14H ಇರುವಂಥ ಬ್ಯಾಟರಿಯನ್ನು ತೊಗೋತಾ ಇದ್ದೀನಿ. ಇದಕ್ಕೆ ಕನೆಕ್ಷನ್ ಮಾಡೋದು ಹೇಗೆ ಎಂಬುದು ಇಲ್ಲಿ ನೋಡಿ. 2 ವಯರನ್ನು ತೊಗೋತಾ ಇದ್ದೀನಿ. ಒಂದು ರೆಡ್, ಒಂದು ಬ್ಲ್ಯಾಕ್, ಒಂದು ಪಾಸಿಟಿವ್, ಒಂದು ನೆಗೆಟಿವ್ಗೆ ಅಂತೇಳಿ ನಾನು 2 ವಯರನ್ನು ತೊಗೋತಾ ಇದ್ದೀನಿ. ಇವಾಗ ಪಾಸಿಟಿವಿಗೆ ಹಾಕ್ತಾ ಇದ್ದೀನಿ ರೆಡ್ ವಯರನ್ನು. ಹಾಗೆ ಬ್ಲ್ಯಾಕ್ ವಯರನ್ನು ಬ್ಲ್ಯಾಕಿಗೆ ಕನೆಕ್ಟ್ ಮಾಡಿ ಈ ಡಿವೈಸಿಗೆ ಕನೆಕ್ಷನನ್ನು ಮಾಡ್ತಾಯಿದ್ದೀನಿ. ಕನೆಕ್ಷನನ್ನು ನೋಡ್ಬೋದು, ಈಸಿ ಮೆಥಡ್ ಇದೆ. ಕನೆಕ್ಷನ್ ಭಾಳ ಟಫ್ ಏನಿಲ್ಲ, ಅಗದಿ ಈಸಿ ಮೆಥಡ್ ಇದೆ. ಫಸ್ಟ್ನೇ ಆಪ್ಷನ್ ಬಂದ್ಬಿಟ್ಟು ನಾವು ಬ್ಯಾಟರಿ ಆಪ್ಷನ್ ಎಲ್ಲಿದೆ ಅಲ್ಲಿ ಇದನ್ನು ಕನೆಕ್ಟನ್ನು ಮಾಡಬೇಕು. ಇವಾಗ ನೋಡಿ ಕನೆಕ್ಟನ್ನು ಮಾಡ್ತಾನೆ. ಪಾಸಿಟಿವ್ ಇದ್ದಲ್ಲಿ ನಾನು ರೆಡ್ ವಯರನ್ನು ಕನೆಕ್ಷನ್ ಮಾಡ್ತಾಯಿದ್ದೀನಿ. ಹಾಗೆ ನೆಗೆಟಿವ್ ಇದ್ದಲ್ಲಿ ಬ್ಲ್ಯಾಕ್ ವಯರನ್ನು ಕನೆಕ್ಷನ್ ಮಾಡಬೇಕು. ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕನೆಕ್ಷನನ್ನು ಪಾಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ನೋಡಿ ಇಲ್ಲಿ ನಾನು ಕನೆಕ್ಷನ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೆಗೆಟಿವ್ ಬ್ಯಾಟರಿ ಟರ್ಮಿನಲ್ಗೆ ನಾನು ನೆಗೆಟಿವ್ ಕನೆಕ್ಷನನ್ನು ಕೊಡ್ತಾಯಿದ್ದೀನಿ. ಹಾಗೆ ಇದು ಪಾಸಿಟಿವ್ ಕನೆಕ್ಷನ್ ಇದೆ. ಹಾಗೆ ಬ್ಯಾಟ್ರಿ ಪಾಸಿಟಿವ್ ಕನೆಕ್ಷನ್ನಿಗೆ ಇದನ್ನು ಕನೆಕ್ಷನ್ ಮಾಡ್ತಾಯಿದ್ದೀನಿ. ಹಾಗೆ ಕ್ಲಿಯರಾಗಿ ನೋಡಿ, ನೀವು ಕೂಡ ಕನೆಕ್ಷನ್ ಮಾಡ್ಬೋದು. ಹಾಗೆ ಯಾವುದೇ ಸೋಲಾರ್ ಪ್ಯಾನಲ್ ಇರಲಿ, ಸ್ಮಾಲ್ ಇರಲಿ ದೊಡ್ಡದಿರಲಿ, ಇದಕ್ಕೆ ನೀವು ಕನೆಕ್ಷನನ್ನು ಮಾಡಿ ಮನ್ಯಾಗ ಇನ್ವರ್ಟರ್ ಬ್ಯಾಟರಿ ಇರುವಂಥ ಬ್ಯಾಟ್ರಿಗೆ ನೀವು ಕೂಡ ಇದನ್ನು ಕನೆಕ್ಷನ್ ಮಾಡಿ ಸೋಲಾರ್ ಪ್ಯಾನಲ್ದಿಂದ ಇನ್ವರ್ಟರ್ ಬ್ಯಾಟರಿಯನ್ನು ಚಾರ್ಜಿಂಗ್ ಮಾಡಬಹುದು. ನೋಡಿ ಇವಾಗ ವೋಲ್ಟೇಜ್ ಬತ್ತು ನೋಡಿ 13.3 ವೋಲ್ಟ್ ಇದೆ ಬ್ಯಾಟರಿ. ನೋಡಿ ಬ್ಯಾಟರಿ ಚಾರ್ಜಿಂಗ್ ಎಷ್ಟಿದೆ ಅಂತ ಕೂಡ ಅದು ಮೆನ್ಷನ್ ಮಾಡ್ತಾ ಇದೆ. ಇವಾಗ 50% ಬ್ಯಾಟರಿ ಫುಲ್ ಇದೆ. ಇವಾಗ ಸೋಲಾರ್ ಪ್ಯಾನಲ್ ಕನೆಕ್ಷನ್ ಕೂಡ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು
ವ್ಯಾಟ್ ಪ್ಯಾನಲ್ ಇದೆ, ಬಾದಾವಲ್ 90 ವ್ಯಾಟ್ ಪ್ಯಾನಲ್ ಇದೆ. ಇದನ್ನು ನಿಮಗೆ ಕನೆಕ್ಷನ್ ಹೇಗೆ ಮಾಡೋದು ಸೋಲಾರ್ ಪ್ಯಾನಲ್ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೂ ಕೂಡ ಸೋಲಾರ್ ಪ್ಯಾನಲ್ಗೆ ಪಾಸಿಟಿವ್ ನೆಗೆಟಿವ್ ಅಂತೇಳಿ 2 ಟರ್ಮಿನಲ್ ಇರ್ತವೆ. ಹಾಗೆಯೇ ಫಸ್ಟ್ನೇ ಪಾಯಿಂಟಿಗೆ ಈ ಡಿವೈಸಲ್ಲಿ ಫಸ್ಟ್ನೇ ಪಾಯಿಂಟಿಗೆ ಇಲ್ಲಿ ಪಾಸಿಟಿವ್ಗೆ ಪಾಸಿಟಿವ್ ಹಾಗೆ ನೆಗೆಟಿವ್ಗೆ ನೆಗೆಟಿವನ್ನು ಕನೆಕ್ಷನನ್ನು ಮಾಡ್ಕೋಬೇಕು. ಇವಾಗ ಇಲ್ಲಿ ಪಾಸಿಟಿವ್ಗೆ ನಾನು ರೆಡ್ ವೈರನ್ನು ಕೊಡ್ತಾಯಿದ್ದೀನಿ, ಹಾಗೆ ನೆಗೆಟಿವಿಗೆ ಬ್ಲ್ಯಾಕ್ ವೈರನ್ನು ಕನೆಕ್ಷನ್ ಕೊಡ್ತಾಯಿದ್ದೀನಿ. ಇಷ್ಟು ಕನೆಕ್ಷನ್ ಆದರೆ ಸೋಲಾರ್ ಪ್ಯಾನಲ್ ಕನೆಕ್ಷನ್ ಕಂಪ್ಲೀಟ್ ಆದ ಹಾಗೆ ನೋಡಿ. ಇಲ್ಲಿ ಪಾಸಿಟಿವ್ಗೆ ಪಾಸಿಟಿವನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ, ಹಾಗೆಯೇ ನೆಗೆಟಿವ್ ಪಾಯಿಂಟಿಗೆ ನೆಗೆಟಿವನ್ನು ಕನೆಕ್ಟ್ ಮಾಡಬೇಕು. ಹಾಗೆ ಕೊನೆ ತನಕ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಹಾಗೆ ಏನೇ ಡೌಟ್ ಇದ್ದದ್ದು ಕಾಮೆಂಟನ್ನು ಮಾಡಿ. ಹಾಗೆ ಇತ್ತು ಪ್ರೈಸ್ ಕೂಡ ಬೇಕಾದದು ಕಾಮೆಂಟನ್ನು ಮಾಡಿ. ನೋಡಿ ಇಲ್ಲಿ ನೆಗೆಟಿವಿಗೆ ನೆಗೆಟಿವ್ ಟರ್ಮಿನಲ್ ಕನೆಕ್ಷನ್ ಮಾಡಿನು. ಹಾಗೆ ಇವಾಗ ಸೋಲಾರ್ ಪ್ಯಾನಲ್ ಕನೆಕ್ಟ್ ಆಯಿತು. ಇಷ್ಟು ಸೋಲಾರ್ ಪ್ಯಾನಲ್ ಮಾಡುವಂಥದ್ದು, ಪಾಸಿಟಿವ್ಗೆ ನೆಗೆಟಿವ್ಗೆ. ಹಾಗೆ ಇದು ಬ್ಯಾಟ್ರಿ ಕನೆಕ್ಷನ್ ಆಯಿತು. ಇನ್ನು ಮುಂದೆ ನಾವು USB ನಾವು ಮೊಬೈಲ್ ಚಾರ್ಜಿಂಗನ್ನು ಮಾಡ್ಬೋದು. ಹಾಗೆಯೇ USB ಪಾಯಿಂಟಿಗೆ ಹಾಕಿ ನಾವು ಕ್ಯಾಮ್ರಾನ ಕೂಡ ಸೋಲಾರ್ ಕ್ಯಾಮ್ರಾನ ಕೂಡ ನಾವು ಚಾರ್ಜಿಂಗನ್ನು ಮಾಡ್ಬೋದು. USB ಪಾಯಿಂಟದಿಂದ ಸೋಲಾರ್ ಕ್ಯಾಮ್ರಾ ನಮ್ಮ ಪ್ಯಾನಲ್ ಡ್ಯಾಮೇಜ್ ಆದಾಗ ನಾವು ಇಂಥ ಡಿವೈಸನ್ನು ಹಾಕಿ ನಾವು ಇಲ್ಲಿ USB ಕೇಬಲನ್ನು ಹಾಕಿ ಸೋಲಾರ್ ಕ್ಯಾಮ್ರಾನ ಕನೆಕ್ಟ್ ಮಾಡ್ಬೋದು. C ಪಿನ್ ಆಗಲಿ ಯಾವುದೇ A ಪಿನ್ ಆಗಲಿ ನಾವು ಇಲ್ಲಿ USB ಪಾಯಿಂಟಿಗೆ ಹಾಕುವಂಥ ಪಿನ್ನನ್ನು ಹಾಕಿ ನಾವು ಡಿವೈಸ್ಗಳನ್ನು ಸ್ಟಾರ್ಟ್ ಮಾಡ್ಕೋಬೋದು. ಇವಾಗ ಎಕ್ಸಾಂಪಲ್ಲಾಗಿ ನೋಡಿ, ನಾನು ಮೊಬೈಲನ್ನು ಚಾರ್ಜಿಂಗಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಟೋಟಲಾಗಿ 2 USB ಪಾಯಿಂಟ್ ಇದ್ದಾವೆ. ನೀವು ಎರಡೂ ಕೂಡ ಸೇಮ್ ಎಟ್ ಎ ಟೈಮ್ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಇಲ್ಲಿ ನಾನು ಮೊಬೈಲನ್ನು ಚಾರ್ಜಿಂಗ್ಗೆ ಹಾಕ್ತಾಯಿದ್ದೀನಿ. ನೋಡಿ ಮೊಬೈಲ್ ಕನೆಕ್ಟ್ ಮಾಡ್ತಾಯಿದ್ದೀನಿ. ಮೊಬೈಲ್ ಕೂಡ ನಾವು ಚಾರ್ಜಿಂಗ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಇದು ಮೊಬೈಲ್ ಕೂಡ ಚಾರ್ಜಿಂಗ್ ಆಗ್ತಾಯಿದೆ ನೋಡಿ. ಎಟ್ ಎ ಟೈಮ್ ನಾವು 2 USB ಪಾಯಿಂಟನ್ನು ಕೂಡ ಯೂಸ್ ಮಾಡ್ಬೋದು. CCTV ಹಾಗೆ ಮಾಡಮ್ ಅಂತೇಳಿ ಹೀಗೆ ನೀವು DCಯಲ್ಲಿ ಆಪ್ರೇಟ್ ಆಗುವಂಥ ವಸ್ತುವನ್ನು ಇದು ಕಾನ್ಸ್ಟೆಂಟ್ ವೋಲ್ಟೇಜ್ ಆಗಿ ನಿಮಗೆ ಡ್ಯಾಮೇಜ್ ಆಗದ ಹಾಗೆ ಇದು ಸೇಫ್ಟಿ ಆಗಿ ಇದು ವರ್ಕ್ ಕೊಡುತ್ತೆ ನಿಮಗೆ. ಇವಾಗ ನಾವು ಕ್ಯಾಮ್ರಾನ ಕನೆಕ್ಟ್ ಮಾಡೋಣ. ಕ್ಯಾಮ್ರಾನ ಕನೆಕ್ಟ್ ಮಾಡೋದು ಹೇಗೆ ಅಂತೇಳಿ ಇಲ್ಲಿ ಕನೆಕ್ಷನ್ನ ಮಾಡಿ ನಿಮಗೆ ಇದು ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು IP ಕ್ಯಾಮ್ರಾ ಇದೆ. ಇವಾಗ IP ಕ್ಯಾಮ್ರಾನ ಹೇಗೆ ಕನೆಕ್ಟ್ ಮಾಡೋದು, ಅದಕ್ಕೂ ಕೂಡ DC ಜಾಕ್ ಇದ್ದೇ ಇರುತ್ತೆ. ಹೀಗಾಗಿ ಇಂಥ ನೀವು ಕೇಬಲ್ ಸಹಾಯದಿಂದ USB ಪಾಯಿಂಟಿಗೆ ಹಾಕಿ ನೀವು ಕನೆಕ್ಟನ್ನು ಮಾಡ್ಕೋಬೋದು. ಇಲ್ಲ ತಂದ DC ಪಿನ್ನನ್ನು ಹಾಕಿ 3ನೇ ಪಾಯಿಂಟ್ ಅಲ್ಲಿ ಬ್ಯಾಟರಿ ಬಾಜು ಪಾಯಿಂಟಿಗೆ ಹಾಕಿ ನೀವು ಕನೆಕ್ಟ್ ಮಾಡ್ಬೋದು. ಇಲ್ಲಿ DC ಪಿನ್ ಇದೆ, ಇದನ್ನು ನಾವು ಓಪನ್ ಮಾಡಿ ನಾವು ಕ್ಯಾಮ್ರಾನ ಕನೆಕ್ಟ್ ಮಾಡಬಹುದು. ನೋಡಿ ಇವಾಗ ಇಲ್ಲಿ ನಾವು DC ಪಿನ್ನನ್ನು ಹಾಕಿ ಈ ಪಿನ್ನನ್ನು ಹಾಕಿ ನಾವು ಇಲ್ಲಿ ಕ್ಯಾಮ್ರಾನ ಸ್ಟಾರ್ಟ್ ಮಾಡಿಕೊಂಡು ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಇದಿಷ್ಟು ಬಂದ್ಬಿಟ್ಟು ಕ್ಯಾಮ್ರಾ ಕನೆಕ್ಷನ್. USB ಸಹಾಯದಿಂದ ಕೂಡ ಕ್ಯಾಮ್ರಾ ಕನೆಕ್ಷನ್ ಮಾಡ್ಬೋದು, ಒಂದೇ ಆಪ್ಷನ್. ಹಾಗೆ ನಾವು ಡೈರೆಕ್ಟ್ ಔಟ್ಪುಟ್ DC ವೈರನ್ನು ಹಾಕಿ ಕೂಡ ಕ್ಯಾಮ್ರಾನ ಸ್ಟಾರ್ಟ್ ಮಾಡಬಹುದು. ನೋಡಿ ಅಲ್ಲಿ ಕ್ಯಾಮ್ರಾ ಹಾಕಿಂದ ವೋಲ್ಟೇಜ್ ಕೂಡ ವೇರಿಯೇಷನ್ ಆಗ್ತಾಯಿದೆ, ಯಾಕಂದರೆ ಬ್ಯಾಟ್ರಿ ಫುಲ್ ಚಾರ್ಜಿಂಗ್ ಇಲ್ಲ. ಇವಾಗ ಅದು 12 ವೋಲ್ಟ್ ಹಾಗೆ 13 ವೋಲ್ಟ್ ಕೂಡ ಆಪ್ರೇಟ್ ಆಗ್ತಾಯಿದೆ. ಕನೆಕ್ಷನ್ ಹೇಗೆ ಮಾಡೋದು ಎಂಬುದು ಈ ವಿಡಿಯೋದಲ್ಲಿ ನೀವು ನೋಡಿದರೆ ಕ್ಯಾಮ್ರಾ ಕನೆಕ್ಷನ್ ಆಯಿತು. ಯಾವುದೇ ಸೋಲಾರ್ ಕ್ಯಾಮ್ರಾ ಕೂಡ ಡ್ಯಾಮೇಜ್ ಆದಾಗ ನಾವು ಇದರ ಸಹಾಯದಿಂದ ಅದನ್ನು ಕನೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೋದು. ಹಾಗೆ ಮೊಬೈಲ್ ಚಾರ್ಜಿಂಗ್ ಕೂಡ ಮಾಡ್ಕೋಬೋದು. ಯಾವುದೇ ಡಿವೈಸನ್ನು ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಲಾಸ್ಟ್ನೇ ಆಪ್ಷನ್, ಇಲ್ಲಿ ಬಲ್ ಲೋಗೋ ಇದ್ದಲ್ಲಿ ಇಲ್ಲಿ ಏನೈತಿ ನಾವು ಪಾಸಿಟಿವ್ ನೆಗೆಟಿವ್ DC ಪಿನ್ ವೈರನ್ನು ಹಾಕಿ ಕ್ಯಾಮ್ರಾನ ಕನೆಕ್ಷನ್ ಮಾಡ್ಬೋದು, ಅದು ಆಪ್ಷನ್ ಇದೆ. ಹಾಗೆ ಇದಿಷ್ಟು ಬಂದ್ಬಿಟ್ಟು ಕನೆಕ್ಷನ್ ಇದೆ, ಈ ಡಿವೈಸ್ ಕನೆಕ್ಷನ್ ಅಂತ ಹೇಳ್ಬೋದು, ಸೋಲಾರ್ ಕಂಟ್ರೋಲ್ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.